ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಮ್ಯೂಸಿಕ್ ಅವಾರ್ಡ್ಸ್ 2024ಗೆ ಯಾವ್ಯಾವ ಮ್ಯೂಸಿಕ್ಸ್ ಎಲ್ಲ ನಾಮಿನೇಟ್ ಆಗಿದೆ ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದಕ್ಕೆ ನೀವು ವೋಟ್ ಕೂಡ ಮಾಡ್ಬೋದು, ಹೇಗೆ ಮಾಡೋದು ಏನು ಅಂತೆಲ್ಲ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಹಾಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸೊ ಈ ಸತಿ ಮ್ಯೂಸಿಕ್ 2024 ಏನು ನಡೀತಾ ಇದೆ, ಸೊ ಇದರೊಳಗೆ ನಾವು ನಮ್ಮ ಸೀರಿಯಲ್ಸ್ ಏನಿದೆ, ಕನ್ನಡ ಸೀರಿಯಲ್ಸ್ ಎಲ್ಲ, ಸೊ ಅದು ಎಲ್ಲ ಚಾನೆಲ್ನ ಸೀರಿಯಲ್ಸ್ ಜೊತೆಗೆ ಸೇರಿಸ್ಕೊಂಡು ಮಾಡ್ತಾರೆ. ಸೊ ಎಲ್ಲ ಚಾನೆಲ್ ಸೀರಿಯಲ್ಸಲ್ಲಿ ಯಾವ್ಯಾವ ಟೈಟಲ್ ಟ್ರ್ಯಾಕ್ ತುಂಬ ಜನಕ್ಕೆ ಇಷ್ಟ ಆಗಿದೆ, ಸೊ ಅದರೊಳಗಿಂದ ಒಂದು ಸ್ವಲ್ಪ ಸೀರಿಯಲ್ಸ್ನ ಅವರು ಸೆಲೆಕ್ಟ್ ಮಾಡಿ ಅದನ್ನ ನಾಮಿನೇಟ್ ಮಾಡಿದ್ದಾರೆ. ಸೊ ಆ ಒಂದಿಷ್ಟು ಸೀರಿಯಲ್ಸಲ್ಲಿ ನಮಗೆ ಯಾವುದು ತುಂಬ ಇಷ್ಟ ಆಗಿದೆ ಅದಕ್ಕೆ ನಾವು ವೋಟ್ ಮಾಡ್ಬೋದು. ಸೊ ಇವಾಗ ಪ್ರತಿಯೊಂದು ಚಾನಲಲ್ಲಿ ಕೂಡ ಯಾವ್ಯಾವ ಸೀರಿಯಲ್ಸ್ ನಾಮಿನೇಟ್ ಆಗಿದೆ ಅಂತ ನಾವು ನೋಡೋಣ. ಸೊ ನಾವು ಫಸ್ಟು ಉದಯ ಟಿ ವಿಲಿ ಯಾವ್ಯಾವ ಸೀರಿಯಲ್ ಎಲ್ಲ ನಾಮಿನೇಟ್ ಆಗಿದೆ ಅಂತ ನೋಡೋಣ. ಸೊ ಸ್ವಲ್ಪ ಕಮ್ಮಿ ಸೀರಿಯಲ್ಸ್ ನಾಮಿನೇಟ್ ಆಗಿರೋದು ಅಂದರೆ ಅದು ಉದಯ ಟಿ ವಿಯಿಂದ. ಸೊ ಮೊದಲನೇದಾಗಿ ನಾಮಿನೇಟ್ ಆಗಿರುವಂಥ ಸೀರಿಯಲ್ ಹೆಸರು ಬಂದು ಸೂರ್ಯವಂಶ ಅಂತ. ಸೊ ಎರಡನೇ ಸೀರಿಯಲ್ ಹೆಸರು ಬಂದು ಯಾರಿವಳು. ಸೊ ಇವೆರಡೂ ಸೀರಿಯಲ್ಗಳು ಕೂಡ ನಾಮಿನೇಟ್ ಆಗಿದೆ. ಸೊ ಇದಕ್ಕೆ ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ಸೊ ಯಾವಾಗಿಂದ ನಾವು ಇದು ವೋಟಿಂಗ್ಸ್ ಎಲ್ಲ ಸ್ಟಾರ್ಟ್ ಆಗಿರೋದು ಅಂತ ಕೂಡ ನಾನು ತಿಳಿಸ್ತೀನಿ ನಿಮ್ಮೆಲ್ಲರಿಗೂ. ಸೊ ಮತ್ತು ಇನ್ನೊಂದೇನು ಅಂತಂದರೆ, ಪ್ರತಿಯೊಂದು ಪೋಸ್ಟಲ್ಲಿ ಏನು ಈ ಒಂದು ಉದಯ ಟಿ ವಿ ಅಫಿಷಿಯಲ್ ಪೇಜ್ ಏನಿರುತ್ತೆ ಅಲ್ಲಿ ಬರುವಂಥ ಪೋಸ್ಟ್ಗಳಲ್ಲಿ ಕೂಡ ನೀವು ಕಮೆಂಟ್ಸ್ ಮಾಡಿ ಕೂಡ ತಿಳಿಸ್ಬೋದು, ಅದು ಕೂಡ ಕೌಂಟ್ ಆಗುತ್ತೆ. ಹಾಗೆ ಅವರ ಸ್ಟೋರಿಯಲ್ಲಿ ಅವರೇನು ಅಫಿಷಿಯಲ್ ಆಗಿ ಪೋಲ್ ಹಾಕ್ತಾರೆ ಆ ಪೋಲಲ್ಲಿ ಕೂಡ ಅಟೆಂಡ್ ಮಾಡಬೇಕಾಗುತ್ತೆ. ಆ ಪೋಲಲ್ಲಿ ಯಾರಿಗೆ ಸಾಕಷ್ಟು ಹೆಚ್ಚಾಗಿ ಬಂದಿರುತ್ತೆ ಅದನ್ನ ಕೂಡ ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಕಮೆಂಟ್ಸ್ ಮಾಡೋದು ಕೂಡ ಅಷ್ಟೇ, ಕಮೆಂಟ್ಸ್ ಕೂಡ ಇಲ್ಲಿ ಕೌಂಟ್ ಆಗ್ತಾ ಇದೆ. ಸೊ ಇದು ಉದಯ ಟಿ ವಿದಾಗಿತ್ತು. ಸೊ ನೆಕ್ಸ್ಟ್ ನೋಡೋಣ ಯಾವುದಿದೆ ಅಂತ. ಸೊ ನಾವು ನೆಕ್ಸ್ಟ್ ನೋಡ್ತಾ ಇರೋದು ಝೀ ಕನ್ನಡ. ಸೊ ಝೀ ಕನ್ನಡದಿಂದ 4 ಸೀರಿಯಲ್ ನಾಮಿನೇಟ್ ಆಗಿದೆ. ಸೊ ಝೀ ಕನ್ನಡಲ್ಲಿ ಸ್ವಲ್ಪ ಟೈಟಲ್ ಟ್ರ್ಯಾಕ್ಸ್ ತುಂಬಾ ಚೆನ್ನಾಗಿ ಇಷ್ಟಪಡ್ತಾರೆ ಜನ. ಸೊ ಇದು ಇವಾಗಿಂದು ಅಲ್ಲ, ಹಳೆ ಸೀರಿಯಲ್ಸ್ ಯಾವುದು ಇವಾಗ ಆಲ್ರೆಡಿ ಎಂಡ್ ಆಗಿರುತ್ತೆ ಆ ಸೀರಿಯಲ್ಸ್ ಕೂಡ ಕೌಂಟಿಗೆ ತೊಗೊತಾರೆ. ಸೊ ಝೀ ಕನ್ನಡದಲ್ಲಿ ನಾವು ಫಸ್ಟ್ ನೋಡ್ತಾ ಇರೋದು ಜೊತೆಯಲ್ಲಿ. ಸೊ ಜೊತೆಯಲ್ಲಿ ಇವಾಗ ಸದ್ಯಕ್ಕೆ ಸ್ಟಾಪ್ ಆಗಿದೆ. ಬಟ್ ಈ ಜೊತೆಯಲ್ಲಿ ಸ್ಟಾರ್ಟಿಂಗ್ ಬಂದಾಗ ಇದರ ಒಂದು ಟೈಟಲ್ ಟ್ರ್ಯಾಕ್ ಏನಿದೆ ತುಂಬಾ ಫೇಮಸ್ ಆಗಿತ್ತು, ಎಲ್ಲರಿಗೂ ತುಂಬ ಇಷ್ಟ ಆದಂಥ ಟೈಟಲ್ ಟ್ರ್ಯಾಕ್ ಜೊತೆಯಲ್ಲಿ ಬಂದಿತ್ತು. ಸೊ ಇವಾಗ ಜೊತೆಯಲ್ಲಿ ಕೂಡ ನಾಮಿನೇಟ್ ಆಗಿದೆ, ಅದಕ್ಕೆ ಕೂಡ ನೀವು ವೋಟ್ ಮಾಡ್ಬೋದು. ಸೊ ಅದಾದಮೇಲೆ ಬರೋದು ಅಮೃತಧಾರೆ. ಸೊ ಅಮೃತಧಾರೆ ಸೀರಿಯಲ್ ಇತ್ತೀಚೆಗೆ ಬಂದಿರೋದು, ಬಟ್ ತುಂಬ ಚೆನ್ನಾಗಿ ಅದು ತೆರೆ ಮೇಲೆ ಕಾಣಿಸ್ಕೊತಾ ಇದೆ. ಹಾಗೆ ಅದರ ಸಾಂಗ್ ಕೂಡ ಅಷ್ಟೇ ಜನಕ್ಕೆ ತುಂಬ ಮನಸ್ಸಿಗೆ ಮುಟ್ಟೋ ಥರ ಇರೋದ್ರಿಂದ ಅದು ಕೂಡ ನಾಮಿನೇಟ್ ಆಗಿದೆ. ಸೊ ಅದಾದಮೇಲೆ ಬರೋದು ಸೀತಾರಾಮ. ಸೊ ಸೀತಾರಾಮ ಸೀರಿಯಲ್ ಕೂಡ ಸಾಂಗ್ ಕೂಡ ಅಷ್ಟೇ ಯಾವುದೇ ಒಂದು ಮೂವಿ ಸಾಂಗ್ಗಿಂತ ಕಡಿಮೆ ಇಲ್ಲ ಅಂತ ಹೇಳ್ಬೋದು. ಜನ ತುಂಬಾ ಅದನ್ನ ಇಷ್ಟಪಟ್ಟಿದ್ದಾರೆ. ಸೊ 3ನೇ ಸೀರಿಯಲ್ ಸಾಂಗ್ ಬಂದು ಸೀತಾರಾಮ ಬರುತ್ತೆ. ಸೊ 4ನೇದು ನಾವು ನೋಡೋದು ಪಾರು. ಸೊ ಈ 3ಕ್ಕೆ ಸ್ವಲ್ಪ ಕಂಪೇರ್ ಮಾಡಿಕೊಂಡ್ರೆ ಪಾರು ಸೀರಿಯಲ್ ಕಡಿಮೆ ಇದೆ ಅಂತ ಹೇಳ್ಬೋದು. ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಅವರು ಸಾಂಗ್ನ ಕಂಪೋಸ್ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಪಾರು ಸೀರಿಯಲ್ ಕೂಡ ನಾಮಿನೇಟ್ ಆಗಿದೆ. ಸೊ ಇದಕ್ಕೂ ಕೂಡ ಅಷ್ಟೇ ಸೇಮ್ ಕಂಡೀಷನ್ಸ್ ಇರುತ್ತೆ, ಕಮೆಂಟ್ಸ್ ಮಾಡ್ಬೋದು ಮತ್ತು ಪೋಲ್ ಏನು ಬರುತ್ತೆ ಆ ಪೋಲಲ್ಲಿ ಎಲ್ಲನೂ ಅಟೆಂಡ್ ಆಗಬೇಕಾಗುತ್ತೆ. ಸೊ ಇದು ಝೀ ಕನ್ನಡ ಆಗಿತ್ತು. ಸೊ ನೆಕ್ಸ್ಟ್ ನಾವು ನೋಡ್ತಾ ಇರೋ ಚಾನಲ್ ಬಂದು ಸ್ಟಾರ್ ಸುವರ್ಣ. ಸ್ಟಾರ್ ಸುವರ್ಣದಿಂದ ಕೂಡ ಅಷ್ಟೇ 4 ಸೀರಿಯಲ್ ನಾಮಿನೇಟ್ ಆಗಿದೆ. ಸೊ ಇದರೊಳಗೆ ಮೊದಲನೇ ಸೀರಿಯಲ್ ಬಂದು ಮನಸ್ಸೆಲ್ಲ ನೀನೇ ಅನ್ನೋ ಸೀರಿಯಲ್. ಸೊ ಎರಡನೇ ಸೀರಿಯಲ್ ಬಂದು ಗೌರಿ ಶಂಕರ ಸೀರಿಯಲ್. 3ನೇದು ಅವನು ಮತ್ತು ಶ್ರಾವಣಿ. ಸೊ ಈ ಒಂದು ಸೀರಿಯಲ್ ಕೂಡ ಅಷ್ಟೇ ಹಳೆ ಒಂದು ಸೀರಿಯಲ್ ಏನಿತ್ತು ಅದರ ಒಂದು ನೇಮಿಂಗ್ ಜೊತೆಗೆ ಬಂದಂಥ ಸೀರಿಯಲ್, ಬಟ್ ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಇದು ಕೂಡ. ಸೊ ಇದು ಅವನು ಮತ್ತು ಶ್ರಾವಣಿ. ಸೊ 4ನೇದು ನಮ್ಮ ಲಚ್ಚಿ ಅನ್ನೋದು. ಸೊ ಇದರೊಳಗಿಂತ ಕೂಡ ಅಷ್ಟೇ ಅಂದರೆ ಸ್ಟಾರ್ ಸುವರ್ಣ ಸೀರಿಯಲ್ ಚಾನಲ್ ಕಡೆಯಿಂದನೂ 4 ಸೀರಿಯಲ್ ನಾಮಿನೇಟ್ ಆಗಿದೆ. ಸೊ ನೆಕ್ಸ್ಟ್ ನೋಡೋಣ. ಮತ್ತು ಎಲ್ಲದಕ್ಕೂ ಸೇಮ್ ಕಂಡೀಷನ್ಸ್ ಇರುತ್ತೆ, ಕಮೆಂಟ್ಸ್ ಕೂಡ ಇರುತ್ತೆ, ಹಾಗೆ ಪೋಲ್ ಕೂಡ ಇರುತ್ತೆ. ಸೊ ನೆಕ್ಸ್ಟ್ ನಾವು ನೋಡೋದು ಕಲರ್ಸ್ ಕನ್ನಡದಲ್ಲಿ. ಸೊ ಕಲರ್ಸ್ ಕನ್ನಡದಲ್ಲಿ ಮೊದಲನೇದು ದೊರೆಸಾನಿ. ಸೊ ದೊರೆಸಾನಿ ಇವಾಗ ಸದ್ಯಕ್ಕೆ ಬರ್ತಿಲ್ಲ, ಅಂದರೆ ಸ್ಟಾಪ್ ಆಗಿದೆ, ಸೀರಿಯಲ್ ಎಲ್ಲ ಎಂಡ್ ಆಗಿ. ಬಟ್ ಇದು ಬರ್ತಿರುವಾಗ ಇದರ ಒಂದು ಟೈಟಲ್ ಟ್ರ್ಯಾಕ್ ತುಂಬ ಚೆನ್ನಾಗಿ ಹಿಟ್ ಆಗಿತ್ತು. ಮಳೆಯಲ್ಲಿ ಒಂದು ಶೂಟ್ ಮಾಡಿದಂಥ ಟೈಟಲ್ ಟ್ರ್ಯಾಕ್ ಇದು. ಸೊ ತುಂಬ ಚೆನ್ನಾಗಿ ಬಂದಿತ್ತು ಅದು ಕೂಡ. ಸೊ ಇದು ಮೊದಲನೇ ಸೀರಿಯಲ್. ಎರಡನೇ ಸೀರಿಯಲ್ ಬಂದು ಲಕ್ಷ್ಮೀ ಬಾರಮ್ಮ. ಸೊ ಲಕ್ಷ್ಮೀ ಬಾರಮ್ಮದಲ್ಲಿ ಹೀರೋನೇ ನಮಗೆ ಮ್ಯೂಸಿಕ್ ಕಂಪೋಸರ್ ಆಗಿರೋದ್ರಿಂದ ಈ ಒಂದು ಸೀರಿಯಲಲ್ಲಿ ಮ್ಯೂಸಿಕ್ ಟ್ರಯಲ್ಸ್ ತುಂಬಾ ನಡೀತಾ ಇರುತ್ತೆ. ಸೊ ಈ ಒಂದು ಸೀರಿಯಲ್ ಸಾಂಗ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿರೋ ಕಾರಣ ಇದು ಕೂಡ ನಾಮಿನೇಟ್ ಆಗಿದೆ. ಸೊ 4ನೇದು ನಾವು ನೋಡೋದು ಗಿಣಿರಾಮ. ಸೊ ಗಿಣಿರಾಮ ಕೂಡ ಅಷ್ಟೇ ತುಂಬಾ ಒಂದು ಒಳ್ಳೆ ಅವರೇನು ಉತ್ತರ ಕರ್ನಾಟಕ ಭಾಷೆಯಲ್ಲಿ ಒಂದು ಸಾಂಗ್ ಎಲ್ಲ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿ ಮೂಡ್ ಬಂದಿದೆ. ಸೊ 4ನೇದು ನಾವು ನೋಡೋದು ನನ್ನ ರಸಿರಾಧೆ. ಸೊ ನನ್ನ ರಸಿರಾಧೆ ಕೂಡ ಅಷ್ಟೇ ಇವಾಗ ಸದ್ಯಕ್ಕೆ ನಡೀತಿಲ್ಲ ಅಂತ ಅಂದರೆ ಈ 4 ಸೀರಿಯಲ್ಗಳಲ್ಲಿ ಲಕ್ಷ್ಮೀ ಬಾರಮ್ಮ ಮಾತ್ರ ಇವಾಗ ಕಂಟಿನ್ಯೂ ಆಗ್ತಾ ಇರೋದು, ಇನ್ನೆಲ್ಲ ಸೀರಿಯಲ್ ಕೂಡ ಸ್ಟಾಪ್ ಆಗಿದೆ. ಬಟ್ ಆದರೆ ಸಾಂಗ್ಸ್ ಯಾವುದೆಲ್ಲ ಚೆನ್ನಾಗಿದೆ ಅದೆಲ್ಲ ನಾಮಿನೇಷನ್ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಈ 4 ಟಿ ವಿ ಸೀರಿಯಲ್ಸ್ಗಳಿಂದ ಬಂದಿರುವಂಥದ್ದು. ಸೊ ಇವಾಗ ಯಾವತ್ತಿಂದ ಇದು ವೋಟಿಂಗ್ ಲೈನ್ ಸ್ಟಾರ್ಟ್ ಆಗಿದೆ ಅಂತ ನೋಡೋದಾದರೆ, ಸೊ ಆಲ್ರೆಡಿ 29 ಜೂನ್, ಅಂದರೆ ಇವಾಗ ಆಲ್ರೆಡಿ ಜುಲೈ 1, ಬಟ್ 29 ಜೂನಿಂದನೇ ಇದು ಸ್ಟಾರ್ಟ್ ಆಗಿದೆ. ಸಂಜೆ 5 ಗಂಟೆಯಿಂದನೇ ಇದು ಸ್ಟಾರ್ಟ್ ಆಗಿದೆ ವೋಟಿಂಗ್ ಪೋಲ್ಸ್ ಎಲ್ಲ. ಸೊ ಇದರ ಒಂದು ಏನು ಅಫಿಷಿಯಲ್ ವೆಬ್ಸೈಟ್ಸ್ ಇರುತ್ತೆ ನೀವು ಅಲ್ಲೆಲ್ಲ ಹೋಗ್ಬಿಟ್ಟು ಕಮೆಂಟ್ಸ್ ಮಾಡ್ಬೋದು.
ಹಾಗೆ ಅವರ ಪೇಜಲ್ಲಿ ಅವರು ಪೋಲ್ ಹಾಕಿರ್ತಾರೆ. ಸೊ ಅಲ್ಲಿ ನಿಮಗೆ ಯಾವ ಸೀರಿಯಲ್ ಇಷ್ಟ ಆಗುತ್ತೆ, ಯಾವ ಸೀರಿಯಲ್ ಸಾಂಗ್ ಇಷ್ಟ ಅಂತ ನೀವು ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಅಲ್ಲಿ ಓಟ್ ಹೋಗಿರುತ್ತೆ ಅವರಿಗೆ. ಸೊ ಇದಿಷ್ಟೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದಕ್ಕೆ. ಸೊ ಮ್ಯೂಸಿಕ್ ಅವಾರ್ಡ್ಸ್ 2024 ನಿಮಗೆ ಗೊತ್ತಾಗುತ್ತೆ ಯಾವ ಒಂದು ಮ್ಯೂಸಿಕ್ ತುಂಬಾ ಹಿಟ್ಟಾಗಿ ಜನರ ಮನಸ್ಸು ಗೆದ್ದು ಯಾವ ಅವಾರ್ಡ್ ತೊಗೊಳುತ್ತೆ ಅಂತ. ಸೊ ಅಲ್ಲಿ ತನಕ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಇದಾಗಿತ್ತು ಒಂದು ಚಿಕ್ಕ ಇನ್ಫಾರ್ಮೇಷನ್ ವೀಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾರಿಗೆ ಯಾವ್ಯಾವ ಸಾಂಗ್ಸ್ ಇಷ್ಟ ಆಗಿದೆ, ಸೊ ಪ್ಲೀಸ್ ಹೋಗ್ಬಿಟ್ಟು ನೀವು ಎಲ್ಲರೂ ಕೂಡ ವೋಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ರಕ್ಷಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಹೆಸರು ರಕ್ಷಾ ರೆಡ್ಡಿ ಅಂತ. ಸೊ ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಶಾರ್ಟ್ಸ್ ಕೂಡ ಹಾಕ್ತಾ ಇರ್ತಾಳೆ. ಸೊ ಹೋಪ್ ನಿಮ್ಮೆಲ್ಲರಿಗೂ ಆ ವೀಡಿಯೋಸ್ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.